ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶೇಷ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ. ಖ್ಯಾತ ಸಾಹಿತಿ ಪಿ. ಲಂಕೇಶ್ ರಚನೆಯ ಪೊಲೀಸರಿದ್ದಾರೆ ಎಚ್ಚರಿಕೆ ನಾಟಕವನ್ನು ಇದೇ 27/3/2026 ಸಂಜೆ 7ರಿಂದ 8ರವರೆಗೆ ಪ್ರದರ್ಶಿಸಲಾಗುತ್ತದೆ. ಈ ಕಾರ್ಯಕ್ರಮವು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆಯಲಿದ್ದು, ಸಮಾಜಮುಖಿ ಸಂದೇಶ ಹೊಂದಿರುವ ಈ ನಾಟಕವನ್ನು ಸಾರ್ವಜನಿಕರು ವೀಕ್ಷಿಸಲು ಮುಕ್ತ ಆಹ್ವಾನ ನೀಡಲಾಗಿದೆ. ನೀವು ಅಷ್ಟೇ ಚೆನ್ನಾಗಿ ಈ ಹಿಂದೆನೂ ಕೂಡ ಸ್ಪಂದಿಸಿದ್ದೀರಿ, ಸಹಕರಿಸಿದ್ದೀರಿ, ಈಗಲೂ ಕೂಡ ಸಹಕರಿಸ್ತೀರಿ ಅಂತ ನಂಬಿಕೆ ಜೊತೆಗೆ ಪ್ರೆಸ್ ಮೀಟನ್ನು ಆರಂಭಿಸ್ತಾ ಇದ್ದೀವಿ. ಸೊ ನಮ್ಮದೊಂದು ಟ್ರಸ್ಟ್ ಇದೆ, ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ನಾವು ಈಗಾಗಲೇ ಅನೇಕ ರಂಗಭೂಮಿ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಬಾರಿ ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಮಾರ್ಚ್ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ ಇದೆ. ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ನಾವು ಪಿ. ಲಂಕೇಶ್ ಅವರ ರಚನೆಯ ಪೊಲೀಸರಿದ್ದಾರೆ ಎಚ್ಚರಿಕೆ ಎನ್ನುವಂತಹ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಪ್ರದರ್ಶನ ನಮ್ಮದು 5ನೇ ಪ್ರದರ್ಶನ. ಕಳೆದ ಬಾರಿ ವಿಶ್ವ ರಂಗಭೂಮಿ ದಿನಾಚರಣೆಗೆ ನಾವು ಈ ನಾಟಕವನ್ನು ಮೊದಲ ಬಾರಿ ಪ್ರದರ್ಶನ ಮಾಡಿದ್ವು. ಮೊದಲ ಬಾರಿ ಪ್ರದರ್ಶನ ಮಾಡಿದ ನಂತರ ಇದುವರೆಗೂ 4 ಪ್ರದರ್ಶನಗಳನ್ನ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಮೈಸೂರು ದಸರಾ ವೇದಿಕೆಯಲ್ಲಿಯೂ ಕೂಡ ನಮ್ಮ ನಾಟಕ ಇದು ಪ್ರದರ್ಶನಗೊಂಡಿದೆ. ಇದು 5ನೇ ಪ್ರದರ್ಶನ ಆಗಿದೆ. 5ನೇ ಪ್ರದರ್ಶನಕ್ಕೆ ನಾವು ಸಿದ್ಧರಿದ್ದೇವೆ. ನಾಟಕ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇದೇ ಶುಕ್ರವಾರ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಈ ನಾಟಕ ಪ್ರಯೋಗ ಆಗ್ತಾ ಇದೆ. ದಯವಿಟ್ಟು ಈ ನಾಟಕಕ್ಕೆ ತಾವುಗಳು ಕೂಡ ಬರಬೇಕು ಅನ್ನೋದು ನನ್ನ ವಿನಂತಿ. ತಮ್ಮ ಮೂಲಕ ಸುದ್ದಿ ಆಗುತ್ತೆ, ಪ್ರಚಾರ ಆಗುತ್ತೆ, ಎಷ್ಟು ನಾಟಕ ಪ್ರಿಯರು ಬರ್ತಾರೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿದೆ. ಅಷ್ಟೇ ನಾವು ಗೊತ್ತಿರೋ ವಿಚಾರದ ಜೊತೆ ಒಂದು ರಿಕ್ವೆಸ್ಟ್ ಮಾತ್ರ ಮಾಡೋದೇನಂದ್ರೆ, ದಯವಿಟ್ಟು ನೀವುಗಳು ಕೂಡ ಬರಬೇಕು ಅನ್ನೋದು ನಮ್ಮ ಮನವಿ. ಈಗಾಗಲೇ ನಮ್ಮ ನಾಗರಾಜ್ ಅವರು ಮತ್ತೆ ನಮ್ಮ ಚಂದ್ರಮರವರು, ನಮ್ಮ ರಘುನಂದನ್ ಅವರು ಎಲ್ಲರೂ ನಮ್ಮ ನಾಟಕ ನೋಡಿದ್ದಾರೆ. ನಾಟಕ ನೋಡಿ ಅವರಿಗೆ ಗೊತ್ತಿರುವಂತಹ ರಿವ್ಯೂಗಳನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಸೊ ಈ ಪ್ರೆಸ್ ಮೀಟ್ ಮೂಲಕ ನಂದು 2 ಇದೆ. ಮೇಜರಾಗಿ ಜಾಸ್ತಿ ವಿಚಾರ ಏನಿಲ್ಲ, ಹೇಳಿದಾಯಿತು. ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ನಮ್ಮ ಟ್ರಸ್ಟಿನ ಹೆಸರು. ಮಾರ್ಚ್ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ. ಅವತ್ತು ನಾಟಕ ಪ್ರಯೋಗ ಮಾಡ್ತಾ ಇದ್ದೀವಿ. ನಾಟಕ ಬಂದು ಪಿ. ಲಂಕೇಶ್ ಅವರು ರಚಿಸಿರುವಂತಹ ನಾಟಕ. ನಮ್ಮ ನಾಡಿನ ಶ್ರೇಷ್ಠ ಲೇಖಕಕಾರರು, ಶ್ರೇಷ್ಠ ನಾಟಕಕಾರರು ಒಳಾದಂತಹ ಸಂಸ ಅವರ ನಿಜ ಜೀವನದ ದುರಂತ ಅಂತ್ಯವನ್ನ ಆಧರಿಸಿದಂತಹ ನಾಟಕ ಇದು. ಸಂಸ ಅವರ ನಿಜವಾದ ಅಂತ್ಯ, ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋದನ್ನ ಅವರು ನಾಟಕ ರೂಪಕ್ಕೆ ಪಿ. ಲಂಕೇಶ್ ಅವರು ಬಹಳ ಸೂಕ್ಷ್ಮವಾಗಿ, ಬಹಳ ಅರ್ಥರೂಪಕವಾಗಿ ನಾಟಕವನ್ನು ಹೇಳಿದ್ದಾರೆ. ಈ ನಾಟಕವನ್ನು ನಾವು ಪ್ರಯೋಗಿಸ್ತಾ ಇದ್ದೀವಿ. ಇದಿಷ್ಟು ನನ್ನ ಪತ್ರಿಕಾಗೋಷ್ಠಿಯ ವಿಚಾರ ಆಗಿದ್ರೆ, ನನ್ನ ತಂಡದವರು ಇವರು ಅಣ್ಣಾಜಿ ಗೌಡರು ಅಂತ ಹೇಳಿ ನಮ್ಮ ನಾಟಕದಲ್ಲಿ ಈ ನಾಟಕದಲ್ಲಿ ಇರೋದು 3 ಪಾತ್ರ. 3 ಪಾತ್ರಗಳು 50 ನಿಮಿಷದ ನಾಟಕ ಆಗಿರುತ್ತೆ. ಅಣ್ಣಾಜಿ ಗೌಡರು ಒಂದು ಪಾತ್ರವನ್ನು ಮಾಡ್ತಿದ್ದಾರೆ, ವಿದೀಶ, ನಾನು ಪಾತ್ರವನ್ನು ಮಾಡ್ತಿದ್ದೇನೆ. ಮತ್ತೆ ಈ ನಾಟಕದ ನಿರ್ದೇಶನವನ್ನು ಮಾಡಿ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾ ಇರೋರು ಪ್ರದೀಪ್ ರಂಗಾಯಣ ಅಂತ ಹೇಳಿ ನಮ್ಮ ಹಾಸನದವರೇ. ಪ್ರದೀಪ್ ಅವರನ್ನು ನೀವು ನೋಡಿರ್ತೀರಿ. ಇಂದಿನ ನಾಟಕದಲ್ಲಿ ನಾವು 3 ಜನ ಅಭಿನಯಿಸುವಂತಹ ನಾಟಕ. 50 ನಿಮಿಷದ ನಾಟಕ ಇದಾಗಿರುತ್ತೆ. ಹೇಳೋದೆಲ್ಲ ಹೇಳಾಗಿದೆ ಅಂತ ನಾನು ಅಂದ್ಕೊಂಡು, ಒಂದು ನಮ್ಮ ತಂಡದ ಪರವಾಗಿ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಮನವಿ, ದಯಮಾಡಿ ನಮ್ಮ ನಾಟಕಕ್ಕೆ ನೀವುಗಳು ಬರಬೇಕು. ಜನಗಳು ಬಂದೇ ಬರ್ತಾರೆ. ಸೊ ಪತ್ರಕರ್ತರಾಗಿರುವಂತಹ ನೀವುಗಳು ನಮ್ಮ ನಾಟಕಕ್ಕೆ ಬರಬೇಕು ಅನ್ನೋದು ನನ್ನ ಮನವಿ. ಯಾಕಂದ್ರೆ ಇದೊಂದು ಅರ್ಥದಲ್ಲಿ ಮನವಿಯ ಜೊತೆಗೆ ನಿಮ್ಮ ಗಮನಕ್ಕೆ ತರ್ತಾ ಇರುವಂತಹ ಒಂದು ಗಂಭೀರವಾದಂತಹ ವಿಷಯವೂ ಕೂಡ ಹೌದು. ಇವತ್ತು ಮೈಸೂರಲ್ಲಿ, ಬೆಂಗಳೂರಲ್ಲಿ, ಶಿವಮೊಗ್ಗದಲ್ಲಿ ರಂಗಭೂಮಿ ಗಟ್ಟಿಯಾಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪತ್ರಕರ್ತರು ಕೂಡ ಹೌದು. ಯಾಕಂದ್ರೆ ಅವರು ಸ್ವಇಚ್ಛೆಯಿಂದ ನಾಟಕಕ್ಕೆ ಹೋಗ್ತಾರೆ. ನಾಟಕ ಚೆನ್ನಾಗಿದ್ರೆ ಪಾಸಿಟಿವ್ ಆಗಿ ರಿವ್ಯೂ ಬರೀತಾರೆ. ನಾಟಕ ಚೆನ್ನಾಗಿಲ್ಲ ಅಂದ್ರೆ ಏನ್ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಆಗಿ ರಿವ್ಯೂ ಬರೀತಾರೆ. ನಾಟಕಕಾರರಾಗಿರುವಂತಹ ನಾವುಗಳು ಪಾಸಿಟಿವ್ ಆಗಿದ್ರೆ ಖುಷಿ ಪಡ್ತೀವಿ, ನೆಗೆಟಿವ್ ಆಗಿದೆ ನಮ್ಮ ತಪ್ಪು ಏನಿದೆ ಅದನ್ನು ನಾವು ತಿದ್ಕೋತೀವಿ. ಹಾಗಾಗಿ ನಾನು ವೈಯಕ್ತಿಕವಾಗಿ ನಮ್ಮ ತಂಡದ ಪರವಾಗಿ ರಿಕ್ವೆಸ್ಟ್ ಮಾಡ್ತಿರೋದು ಏನಂದ್ರೆ, ನೀವು 20 ಜನ ಇದ್ದೀರಿ ಅಂದ್ರೆ 20 ಜನ ನಿಮ್ಮ ಫ್ಯಾಮಿಲಿ ಜೊತೆ ಬಂದು 40 ಜನ ಆಗುತ್ತೆ. ಮತ್ತೆ ಬಂದು ಯಾವುದಾದ್ರು ಟೈಮ್ ಪಾಸ್ಗೆ ಅಥವಾ ಸುಮ್ಮನೆ ಬಂದು ಹೋಗುವಂಥ ಕಾರ್ಯಕ್ರಮವೂ ಅಲ್ಲ. ಇದು ಬಹಳ ಗುಣಮಟ್ಟದ ನಾಟಕ, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಾಟಕ, ರಂಗಭೂಮಿಯಲ್ಲಿ ಒಂದು ಶ್ರೇಷ್ಠ ನಾಟಕ ಇದು. ನೀವು ಬೆಂಗಳೂರು ಕಡೆ ಮತ್ತೆ ಮೈಸೂರು ತಂಡಗಳನ್ನು ನೋಡಿದ್ರೆ, ಪೊಲೀಸರಿದ್ದಾರೆ ಎಚ್ಚರಿಕೆ ನಾಟಕವನ್ನು ಎಷ್ಟೋ ತಂಡಗಳು ನಿರಂತರವಾಗಿ ಮಾಡುವಂತ ನಾಟಕ ಇದು. ತುಂಬಾ ತಂಡಗಳು ನಿರಂತರವಾಗಿ ಕಂಟಿನ್ಯೂಸ್ ಟಿಕೆಟ್ ಶೋ ಮಾಡಿ ನೋಡುವಂತ ನಾಟಕ. ನನಗೆ ಗೊತ್ತಿರುವ ಹಾಗೆ ನಮ್ಮ ರಂಗಕ್ಷೇತ್ರದಲ್ಲಿ ಈ ನಾಟಕಕ್ಕೆ ನೋಡೋಕೆ ಹೋದಾಗ ಒಂದು ಟಿಕೆಟ್ಗೆ 300 ರೂಪಾಯಿ ಇತ್ತು. ಅಂತಹ ನಾಟಕ ಇದು, ಅದ್ಭುತವಾದ ನಾಟಕ. ನಾವು ಇದು ಉಚಿತ ಪ್ರವೇಶ ಇದೆ, ಎಲ್ಲರಿಗೂ ಒಂದು ನಾಟಕ ನೋಡೋದಕ್ಕೆ ಅವಕಾಶ ಇದೆ. ಪ್ಲೀಸ್ ನಿಮ್ಮತ್ತ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಮ್ಮ ನಾಟಕಕ್ಕೆ ಬಂದು ಪಾಸಿಟಿವೇ ಬರೀರಿ ಅಂತ ನಾವೇನು ಹೇಳೋದಿಲ್ಲ. ನಿಮಗೆ ಇಷ್ಟ ಆದರೆ ಪಾಸಿಟಿವ್ ಬರೀರಿ, ಇಷ್ಟ ಆಗಲಿಲ್ಲ ಅಂದ್ರೆ ಏನ್ ಸರಿ ಇಲ್ಲ ಅನ್ನೋದನ್ನ ನೆಗೆಟಿವ್ ಬರೀರಿ. ನಮ್ಮ ಮುಂದಿನ ಪ್ರಯೋಗಗಳಲ್ಲಿ ನಾವು ಇಟ್ಕೊಳ್ತೀವಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ನೀವು ಹೆಂಗಿದ್ರು ಸುದ್ದಿ ಮಾಡ್ತೀರಿ, ನಿಮ್ಮ ಸುದ್ದಿ ನೋಡಿ ಜನ ಬಂದೇ ಬರ್ತಾರೆ. ಪರ್ಸನಲ್ ಆಗಿ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಇವುಗಳು ನಮ್ಮ ನಾಟಕಕ್ಕೆ ಬರಬೇಕು. ಇದು ನನ್ನ ಆಶೆ. ಧನ್ಯವಾದ.